ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಈ ವ್ಲಾಗಲ್ಲಿ ನಾವು ಒಂದು ಶಾರ್ಟ್ ಪಿಕ್ನಿಕ್ ಹೋಗಿದ್ದೀವಿ ಜಿ ಪಿ ಪಾರ್ಕ್ಗೆ. ಅದನ್ನು ನಾನು ಜಿ ಪಿ ಪಾರ್ಕ್ ಹೇಗಿದೆ ಏನು ಎತ್ತ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಈ ಪಿಕ್ನಿಕ್ನ ನಾವು ಭಾನುವಾರ ಸಂಜೆ ಪ್ಲ್ಯಾನ್ ಮಾಡಿ 1-2 ಅವರ್ಸ್ ರಿಫ್ರೆಶ್ಮೆಂಟ್ಗೋಸ್ಕರ ಹೋಗ್ತಾ ಇದ್ದೀವಿ. ಇದು ಬಂದು ವಿದ್ಯಾರಣ್ಯಪುರದಲ್ಲಿರೋದು. ನಾನು ನನ್ನ ಕೋ ಸಿಸ್ಟರು, ನನ್ನ ಹಸ್ಬೆಂಡ್ ಅಣ್ಣ ಹೋಗ್ತಾ ಇದ್ದೀವಿ. ಈಗಂತೂ ನಾವು ಈ ವೆದರಲ್ಲಿ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಎಲ್ಲೂ ದೂರ ಹೋಗೋದಕ್ಕಾಗಲ್ಲ. ಹಾಗಂತ ನಾವು ಮನೇಲಿರೋದಕ್ಕೂ ಆಗಲ್ಲ. ತುಂಬ ದಿನ ನಮಗೂ ಒಂಥರ ರಿಫ್ರೆಶ್ಮೆಂಟ್ ಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಇದು ಬಂದು ಜೆ ಪಿ ಪಾರ್ಕ್ ಎಂಟ್ರೆನ್ಸ್. ಆಲ್ಮೋಸ್ಟು ನಾವು ಒಂದು 5 o'clock ಇಲ್ಲಿ ರೀಚ್ ಆಗಿದ್ದೀವಿ. ನೋಡಿ, ನನ್ನ ಹಸ್ಬೆಂಡು ನನ್ನ ಪಾಪು ಹೋಗ್ತಾ ಇದ್ದಾರೆ ಮುಂದೆ. ಆ್ಯಕ್ಚುಲಿ ಇಲ್ಲಿ ಎಂಟ್ರೆನ್ಸಲ್ಲಿ ಟಾಯ್ ಟ್ರೈನ್ ಏನು ಡೆವಲಪ್ ಮಾಡ್ತಾ ಇದ್ದಾರೆ. ಟಾಯ್ ಟ್ರೈನು ಬಿಡೋದಕ್ಕೆ ನೋಡಿ, ಇದು ಬಂದು ಬ್ರಿಡ್ಜು. ಇಲ್ಲಿ ಇರೋದು ಟಾಯ್ ಟ್ರೈನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಬಟ್ ಇನ್ನೂ ಚಾಲೂ ಇಲ್ಲ ಯಾವುದೂ. ಸೊ ಆ್ಯಕ್ಚುಲಿ ಎಂಟ್ರೆನ್ಸಲ್ಲಿ ನಮಗೆ ಈ ಟಾಯ್ ಟ್ರೈನ್ ಸಿಗುತ್ತೆ. ನೆಕ್ಸ್ಟು ಇದಾದಮೇಲೆ ಮುಂದೆ ಹೋಗ್ತಾ ಇದ್ವಿ. ಅಲ್ಲಲ್ಲಿ ಒಂದು ಸಣ್ಣ ಕೆರೆ ಥರ ಸಿಗುತ್ತೆ ನಮಗೆ. ನೋಡಿ, ಇದು ಸಹ ಟಾಯ್ ಟ್ರೈನ್ ರೆಡಿ ಮಾಡೋದಕ್ಕೆ ಇಟ್ಟಿದ್ದಾರೆ ಅನಿಸುತ್ತೆ. ಇದ್ರ ಮುಂದೆ ಎಲ್ಲ ಜನ ಹೋಗಿ ಫೋಟೋ ತಗೋತಾ ಇದ್ದಾರೆ. ನೆಕ್ಸ್ಟು ಹೋಗ್ತಾ ನಮ್ಗೆ ಹಾಗೆ ಮರ ಗಿಡ, ಒಳ್ಳೆ ನೇಚರು ಎಲ್ಲ ಚೆನ್ನಾಗಿದೆ. ಅಲ್ಲಲ್ಲಿ ಬೆಂಚಸ್ ಹಾಕಿದ್ದಾರೆ ಕೂತ್ಕೊಳ್ಳೋದಕ್ಕೆ. ಒಟ್ಟಿನಲ್ಲಿ ಹರಟೆ ಹೊಡಿಯೋದಕ್ಕೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ರಿಫ್ರೆಶ್ಮೆಂಟ್ ಆಗೋದಂತೂ ಇಲ್ಲಿ ಸುಳ್ಳಲ್ಲ. ಒಂಥರ ಶಾರ್ಟ್ ಪಿಕ್ನಿಕ್ ಥರ ಆಗುತ್ತೆ. ನೀವು ಕೂಡ ಬನ್ನಿ, ಇಲ್ಲಿ ಎಂಜಾಯ್ ಮಾಡ್ಬೋದು. ನೆಕ್ಸ್ಟು ಇಲ್ಲಿ ಸ್ಟ್ಯಾಚೂಸ್ ಇಟ್ಟಿದ್ದಾರೆ ಡಿಫ್ರೆಂಟ್ ಆ್ಯನಿಮಲ್ಸ್ದು. ನೋಡಿ, ಚೀತಾ, ಲಯನ್, ಜಿರಾಫೆ, ರೈನೋಸರ್ಸ್, ಸೊ ಎಲ್ಲ ರೀತಿ ಸ್ಟ್ಯಾಚೂಸ್, ಆ್ಯನಿಮಲ್ ಸ್ಟ್ಯಾಚೂಸ್ ಇಲ್ಲಿದೆ. ಸೊ ಇದೇನು ಅಷ್ಟು ಚೆನ್ನಾಗಿಲ್ಲ, ಎಲ್ಲ ಹಾಳಾಗಿದೆ ಅಂತ ಹೇಳ್ಬೋದು. ಅದು ಹಾಳಾಗಿದೆ ಅಂತ ಹೇಳೋದಕ್ಕಿಂತ ಈ ಜನನೇ ಬಂದು ಅದ್ರನ್ನ ಕುತ್ಕೊಂಡು ಅದ್ರ ಮೇಲೆ ಕೆಡ್ಸಿ ಇಟ್ಟಿದ್ದಾರೆ ಎಲ್ಲ ಸ್ಟ್ಯಾಚೂನೂ. ನೋಡಿ, ಎಲ್ಲ ಸ್ಟ್ಯಾಚು ಮೇಲೆ ಅವ್ರ ಮಕ್ಕಳನ್ನ ಕೂರಿಸಿ ಫೋಟೋ ತಗೋತಾ ಇದ್ದಾರೆ. ನಾವು ಸಹ ಅಲ್ಲಿ ಫೋಟೋ ತಗೋತಾ ಇದ್ದೀವಿ, ನಾವೇನು ಕಡಿಮೆ ಅಂತ. ಅಲ್ಲಿ ಇದು ನಮ್ಮ ಭಾವನ ಮಗಳು ಫೋಟೋ ತಗೋತಾ ಇದ್ದಾರೆ. ನೋಡಿ, ಡಿಫ್ರೆಂಟ್ ಆ್ಯನಿಮಲ್ ಸ್ಟ್ಯಾಚೂಸ್ ಇದೆ. ರೈನೋಸರ್ಸ್ ಇದೆ, ಇನ್ನೂ ಏನೇನೋ ಇದೆ ಸ್ಟ್ಯಾಚೂಸ್, ಕೂತಿಗಳಿವೆ. ನೆಕ್ಸ್ಟು ಹಾಗೆ ನಡ್ಕೋತಾ ಹೋಗ್ತಾ ಇದ್ದೀವಿ ಇನ್ನು ಮುಂದೆ. ಇದು ನೋಡಿ, ಕೋತಿಗಳ ಸ್ಟ್ಯಾಚೂಸ್ ಇದೆ. ಇಲ್ಲಿ ಹಸು ಸ್ಟ್ಯಾಚೂ ಇದೆ ನೋಡಿ, ಅದು ಕೂಡ ಹಾಳಾಗಿದೆ. ಬರೋ ಜನ ಎಲ್ಲ ಇಲ್ಲಿ ಹಾಳು ಮಾಡೋದೇ ಅವ್ರ ಕೆಲಸ ಆಗಿದೆ. ನೋಡಿ, ಹಸು ಸ್ಟ್ಯಾಚೂಸು. ಮತ್ತು ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಕೂಡ ಇದೆ. ಹಾಗೆ ಮುಂದಕ್ಕೆ ಹೋಗ್ತಾ ಇನ್ನೂ ಸುಮಾರು ಸ್ಟ್ಯಾಚೂಸ್ ಕಾಣುತ್ತೆ. ಈ ಥರ ಮಂಕಿದು, ಡಿಫ್ರೆಂಟ್ ಆ್ಯನಿಮಲ್ಸ್ದು. ಬಟ್ ಎಲ್ಲ ಹಾಳಾಗಿದೆ. ಚೂರು ಕೂಡ ಯಾವುದು ಚೆನ್ನಾಗಿ ಬಿಟ್ಟಿಲ್ಲ ಇಲ್ಲಿ ಬರೋ ಜನಗಳು. ಮತ್ತು ಸುಮಾರು ಉದ್ದ ಇದೆ ಈ ಪಾರ್ಕು. ನಡೀದ್ರೆ ಎಲ್ಲಿ ಇನ್ನೂ ಎಂಡು ಅನ್ನೋವರೆಗೂ ನಡೀತಾನೇ ಇರಬೇಕು. ನೋಡಿ, ಆಗ್ತಾನೆ ಇನ್ನೇನು ಈವ್ನಿಂಗ್ ಆಗ್ತಾ ಇದೆ. ಇದು ಬಂದು ಆ್ಯಕ್ಚುಲಿ ಮ್ಯೂಸಿಕಲ್ ಫೌಂಟೈನ್ ಇತ್ತು. ನಾನು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನೋಡಿದ ಪ್ರಕಾರ ಮತ್ತು ಹೋಗಿದ್ದವನು ಕೇಳಿದ ಪ್ರಕಾರ ಮ್ಯೂಸಿಕಲ್ ಫೌಂಟೈನು ಟಿಕೆಟ್ ಕೌಂಟರ್ ಅಂತೆ ಇದು. ಬಟ್ ಈಗೇನೋ ಮ್ಯೂಸಿಕಲ್ ಫೌಂಟೈನ್ ಕೂಡ ಇಲ್ಲಿ ನಡೆಸ್ತಾ ಇಲ್ಲ. ಅದು ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ನೋಡಿ, ಇದು ಒಳಗಡೆ ಇರೋದು ಬಂದು ಸುತ್ತ ಕುತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತಿದೆ ಮ್ಯೂಸಿಕಲ್ ಫೌಂಟೈನ್. ಅದೀಗ ಚಾಲೂ ಇಲ್ಲ ಅಂತ ಗೊತ್ತಾಯಿತು ಕೋವಿಡ್ ಆದಮೇಲಿಂದ.
ಆಮೇಲೆ ಇದು ಬಂದು ಮೇಯ್ನ್ ಎಂಟ್ರೆನ್ಸು. ಇಲ್ಲಿ ನೋಡಿದ್ರೆ ಡಿಫ್ರೆಂಟ್ ಸ್ಕಲ್ಪ್ಚರು ಎಲ್ಲ ನಾವು ನೋಡ್ಬೋದು. ಇಲ್ಲಿ ಒಳಗಡೆ ನೋಡಿ ಎಂಟರ್ ಆಗ್ತಾ ಇದ್ದೀವಿ ಒಳಗಡೆ. ಬಟ್ ಇದೊಂದು ಮೇಯ್ನ್ ಅಟ್ರಾಕ್ಟಿವ್ ಥಿಂಗ್ ಅಂತ ಹೇಳ್ಬೋದು ಈ ಪಾರ್ಕಲ್ಲಿ. ತುಂಬಾ ಚೆನ್ನಾಗಿದೆ. ಇದು ರಾಕ್ ಗಾರ್ಡನ್ ಅಂತ. ಇದು ಒಳಗಡೆ ಫುಲ್ಲು ಇದನ್ನು ರಾಕ್ಸಿಂದ ಮಾಡಿದ್ದಾರೆ. ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಆರ್ಕಿಟೆಕ್ಚರ್ ಯೂಸ್ ಮಾಡಿ. ನೋಡಿ ಅಲ್ಲಿ ಬ್ರಿಡ್ಜು ಒಂಥರ ಫೋಟೋಗ್ರಫಿಗೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಇದನ್ನು. ನೋಡಿ ಇಲ್ಲಿ ಬ್ರಿಡ್ಜು, ಇಲ್ಲಿ ಒಂದು ಸಣ್ಣದ ಕೆರೆ ಇದೆ. ಬಟ್ ಯಾವುದು ಸಹ ಕರೆಕ್ಟಾಗಿ ಮೇಂಟೈನ್ ಅಂತೂ ಮಾಡೇ ಇಲ್ಲ. ನೋಡಿ ಹೇಗಿದೆ ಎಲ್ಲ. ಕೆರೆ ಅಂತೂ ಪೂರ ಹಾಳಾಗಿದೆ. ಬಟ್ ಇದೆಲ್ಲ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ ರಾಕ್ ಗಾರ್ಡನಲ್ಲಿ. ಫೋಟೋಗ್ರಫಿಗಂತೂ ಹೇಳಿಲ್ವಾ, ಸಖತ್ ಪ್ಲೇಸ್ ಇದು. ಇದು ಬ್ರಿಡ್ಜು ಆ್ಯಂಡ್ ಅಲ್ಲಿಂದ ಡಿಫ್ರೆಂಟ್ ಅಟ್ರಾಕ್ಟಿವ್ ಪ್ಲೇಸಸ್ ಸಹ ಇದೆ ಇಲ್ಲಿ. ನೆಕ್ಸ್ಟ್ ಹಾಗೆ ಅದೆಲ್ಲ ನೋಡ್ತಾ ಫೋಟೋ ತೆಗೆಸ್ಕೊತಾ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇನ್ನೇನು 6 PM ಆಗ್ತಾ ಬರ್ತಾ ಇದೆ. ಇದೇನೋ ನಕ್ಷತ್ರ ವನ ಅಂತೆ. ಇದ್ರೊಳಗಡೆ ಒಂದು ಗಾರ್ಡನ್ ಇದೆ. ಬಟ್ ನಮಗಿದೆಲ್ಲ ತರೋವಾಗಿ ನೋಡೋದಕ್ಕೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ. ತೀರಾ ಸಂಜೆ ಆಗ್ತಾ ಬರ್ತಾಯಿತ್ತು. ಏನು ಅಲ್ಲೇನು ನೋಡೋ ಅಂಥದ್ದು ಏನಿರಲಿಲ್ಲ, ಬರೀ ಮರ ಗಿಡ ಆ್ಯಂಡ್ ಪಾರ್ಕು. ಮುಂದೆ ಹೋಗ್ತಾ ಸಂಜೆ ಆಗ್ತಾಯಿದೆ. ಸೂರ್ಯ ಇನ್ನೇನು ಮುಳುಗ್ತಾ ಇದ್ದಾನೆ. ಸೊ ಹಾಗೆ ನೆಕ್ಸ್ಟು ಕೆರೆ ನೋಡೋಣ. ಅಲ್ಲಿ ಕೆರೆಯಲ್ಲಿ ಮೀನೆಲ್ಲ ನೋಡಿದ್ದು ಇತ್ತು ನಾನು ಯೂಟ್ಯೂಬಲ್ಲಿ. ಸರಿ ಇದಾದರೂ ಚೆನ್ನಾಗಿಲ್ಲ, ಅಟ್ಲೀಸ್ಟ್ ಫೌಂಟೈನ್ ಆದರೂ ನೋಡೋಕ್ಕೆ ಸಿಗಲಿಲ್ಲ. ಕೆರೆ ನೋಡೋಣ ಅಂತ ಕೆರೆ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ ಕೆರೆ. ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅದೆಲ್ಲ ಹಾಳಾಗೋಯ್ತು. ಅದೇ ಕೆರೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಅದು ಪೂರ ಹಾಳು ಬಿದ್ದು ಹೋಗಿದೆ. ಪೂರ ಮೇಂಟೆನೆನ್ಸಕ್ಕೂ ಸಹ ಇಲ್ಲ. ಅದರಲ್ಲಿ ಏನು ನೋಡೋದಕ್ಕೂ ಇಲ್ಲ ಅಂದ್ಬಿಟ್ಟು ಫುಲ್ ಡಿಸಪಾಯಿಂಟ್ ಆಗಿ ಇನ್ನೇನು ಮತ್ತೆ ಹೋಗೋಣ ಮನೆಗೆ ಅಂತ ಕತ್ಲಾಯಿತು. ಹೋಗ್ತಾ ಇದ್ದೀವಿ. ಓವರಾಲ್ ಈ ಪಾರ್ಕು ಜಸ್ಟ್ 1 hour ಟೈಮ್ ಸ್ಪೆಂಡ್ ಮಾಡ್ಬೋದು ಅಷ್ಟೇ. ಜಿಮ್ ಇದೆ ಮತ್ತು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇದೆ. ಮಕ್ಕಳು ಆಟ ಆಡೋದಕ್ಕೆ ಮತ್ತು ದೊಡ್ಡವರಿಗೆ ಎಕ್ಸಸೈಸ್ ಮಾಡೋದಕ್ಕೆ ಇದೆ ಅಷ್ಟೇ. ಅದು ಬಿಟ್ಟರೆ ಮತ್ತು ಜಾಗಿಂಗ್ ವಾಕಿಂಗ್ ಮಾಡೋರಿಗೆ ಒಳ್ಳೆ ಪ್ಲೇಸು. ಬಟ್ ಪಿಕ್ನಿಕ್ ಅಂತ ಬಂದರೆ ಅಂಥ ಒಳ್ಳೆ ಪ್ಲೇಸ್ ಏನಿಲ್ಲ ಇದು. ಏನು ಅಂದರೆ ಒಬ್ಬೊಬ್ಬ ಅಂದರೆ ಜಸ್ಟ್ ರಿಫ್ರೆಶ್ಮೆಂಟ್ಗೆ 1 hour ಅಷ್ಟೇ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಅಂತ ಏನೂ ಅಷ್ಟು ಚೆನ್ನಾಗಿಲ್ಲ. ಬಟ್ ಅಷ್ಟು ಕೆಟ್ಟದಾಗಂತೂ ಇಲ್ಲ, ಚೆನ್ನಾಗಿದೆ. ಬಟ್ ಮೇಂಟೆನೆನ್ಸ್ ಮಾಡಿದಿದ್ರೆ ಇನ್ನೂ ಚೆನ್ನಾಗಿರೋದೇನೋ ಅಂತ ನನ್ನ ಅನಿಸಿಕೆ. ನೆಕ್ಸ್ಟು ಎಲ್ಲ ಮುಗೀತು, ಹೋಗ್ತಾ ಇದ್ದೀವಿ ರಿಟರ್ನ್ ಮನೆಗೆ. ತುಂಬ ಟ್ರಾಫಿಕ್ ಆಗಿತ್ತು, ಭಾನುವಾರ ನೈಟ್ ಅಲ್ವಾ. ಸೊ ಫುಲ್ ಡಿಸಪಾಯಿಂಟ್ ಆಗಿ ಏನೂ ಇಲ್ಲದೆ ಚೆನ್ನಾಗಿ ತಿನ್ಕೊಂಡು ಸಂಜೆ ಅಟ್ಲೀಸ್ಟ್ ರಿಫ್ರೆಶ್ಮೆಂಟ್ ಆಯಿತು ಅಂತ ಹೋಗ್ತಾ ಇದ್ದೀವಿ.